ಹಲೋ ಎವ್ರಿವನ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ಟಿಚಿಂಗ್ ಕ್ಲಾಸ್ದು ಬೇಸಿಕ್ ವಿಡಿಯೋ ಇಂದ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಥಿಯರಿ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಬಾಟಮ್ ಇಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. 2 ಪಾಯಿಂಟ್ ಅಲ್ಲಿ ನಿಧಾನವಾಗಿ ಹುಷಾರಾಗಿ ಮಾಡಬೇಕು. 1/2 ಇಂಚಿಗೆ ಸ್ಟಿಚ್ ಮಾಡಬೇಕು. ನೋಡಿ, ಈ ತರ ನೀಟಾಗಿ ಬರಬೇಕು ಫಿನಿಶಿಂಗು. ನಾನು 2 ಸೈಡನ್ನು ಫಸ್ಟೇ ಪಿನ್ ಮಾಡಿ ಹೋಲ್ಡ್ ಮಾಡ್ಕೊಂಡಿರ್ತೀನಿ, ಇಲ್ಲಾಂದ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ರಾಂಗ್ ಆಗುತ್ತೆ. 1/2 ಇಂಚಿಗೆ ಸ್ಟಿಚ್ ಮಾಡಿ ಆದ್ಮೇಲೆ ಇನ್ನೊಂದಾದ್ರ ಮೇಲೆ ಸ್ಟಿಚ್ ಹಾಕ್ಬೇಕು, ಎಡ್ಜ್ ಸ್ಟಿಚ್ ಅಂತ. ಫುಲ್ನೆಸ್ ಎಲ್ಲ ಒಂದ್ ಸೈಡ್ ಹಾಕ್ಬಿಟ್ಟು ಈ ತರ ಸ್ಟಿಚಿಂಗ್ ಮಾಡ್ಬೇಕು. ಟೋಟಲ್ 2 ಸ್ಟಿಚ್ ಇರುತ್ತೆ ಒಂದ್ ಸೈಡ್. ಹಾಗೆ ನಾನು ಇನ್ನೊಂದು ಪಾರ್ಟ್ ಅನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಕಪ್ಸ್ ಹತ್ರ ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ ಬ್ಲೌಸ್ ಆದ್ರೆ ಸ್ಕರ್ಟಿ ಕೂಡ ಯೂಸ್ ಮಾಡ್ಬೋದು, ಹಾಗೆ ತುಂಬಾ ಡಿಫಿಕಲ್ಟ್ ಏನಿರಲ್ಲ. ಸ್ಟಿಚಿಂಗ್ ಎಲ್ಲ ಫಿನಿಶ್ ಆದ್ಮೇಲೆ ಈ ತರ ಕಾಣುತ್ತೆ. ನೆಕ್ಸ್ಟ್ ಶೆಲ್ ಫ್ಯಾಬ್ರಿಕ್ ಅಷ್ಟೇ ಈ ತರ ಪಿನ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಇದನ್ನು ಅಷ್ಟೇ ಬಾಟಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ವೆಟ್ ಕ್ಲಾತ್ ಆಗಿರೋದ್ರಿಂದ ಬೇಗ ಅಂಟ್ಕೊಂಡ್ ಕುತ್ಕೊಳುತ್ತೆ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ವೆಲ್ವೆಟ್ ಕ್ಲಾತ್ ಮೂವ್ ಆದ್ರೆ ಕಷ್ಟ ಸ್ಟಿಚ್ ಮಾಡಕ್ಕೆ. ಯಾವ್ದನ್ನೇ ಸ್ಟಿಚ್ ಮಾಡೋದಾದ್ರೂ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿ. 1/2 ಇಂಚಿಗೆ ಸ್ಟಿಚ್ ಮಾಡಿ ಆದ್ಮೇಲೆ ಮೇಲ್ಗಡೆ ಎಡ್ಜ್ ಸ್ಟಿಚ್ ಹಾಕ್ಬೇಕು. ಫುಲ್ನೆಸ್ ಎಲ್ಲ ಒಂದ್ ಸೈಡ್ ಹಾಕ್ಬಿಟ್ಟು ಈ ತರ ಸ್ಟಿಚ್ ಮಾಡ್ಕೋಬೇಕು. ಕೆಲವ್ರು ಈ ತರ ಮಾಡ್ಕೊಳಲ್ಲ, ಬಟ್ ನನಗೆ ಈ ಫಿನಿಶಿಂಗ್ ಇಷ್ಟ, ಹಾಗಾಗಿ ನಾನು ಇದೇ ತರ ಮಾಡ್ಕೊಂತೀನಿ. 2 ಸ್ಟಿಚ್ ಹಾಕೋದ್ರಿಂದ ಒಂದೇನಾದ್ರೂ ಮಿಸ್ ಆಗಿ ಓಪನ್ ಆದ್ರೂ ಬಂದಿರುತ್ತೆ ಬ್ಯಾಕಪ್ ಗೆ. ಸೇಮ್ ಪಿನ್ ಹಾಕೊಂಡಿರ್ತೀವಲ್ಲ, ಆ ಸೈಡ್ ನೆಕ್ಸ್ಟ್ ಬಾಟಮ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಇದಕ್ಕೂ ಅಷ್ಟೇ ಮೇಲ್ಗಡೆ ಎಡ್ಜ್ ಸ್ಟಿಚ್ ಹಾಕ್ಬೇಕು. ಲೈನಿಂಗ್ ಆದ್ರೂ ಅಷ್ಟೇ, ಶೆಲ್ ಆದ್ರೂ ಅಷ್ಟೇ, ಎಡ್ಜ್ ಸ್ಟಿಚ್ ಹಾಕೋದ್ರಿಂದ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ತರ ಸ್ಟಿಚ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನೆಕ್. ನಾರ್ಮಲ್ ನೆಕ್ ನ ಸ್ಟಿಚ್ ಮಾಡಿ ಇಂಟರ್ ಔಟ್ ಮಾಡಿದೀನಿ. ನೆಕ್ಸ್ಟ್ ಕಪ್ಸ್ ಅಟ್ಯಾಚ್ಮೆಂಟ್ 4 ಫೋಲ್ಡ್ ಮಾಡ್ಬಿಟ್ಟು ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೇಮ್ 2 ಕಪ್ಸ್ ಅಲ್ಲೂ ಅಷ್ಟೇ ಇದೇ ತರ ಮಾಡ್ಕೋಬೇಕು. ಹಾಗೆ ಸ್ಟಿಚಿಂಗ್ ಟೈಮ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ, ಅದಕ್ಕೇನೆ ಕರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಈಸಿ ಕಪ್ಸ್ ನ ಸ್ಟಿಚ್ ಮಾಡೋಕೆ. 2 ಸೈಡ್ ಅಷ್ಟೇ ಅದೇ ತರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಆದ್ಮೇಲೆ ಬಾಟಮ್ ಫಿನಿಶಿಂಗ್ ಕೊಡ್ತಿದ್ದೀನಿ. ಈ ಪೀಸು ವಿಡ್ತ್ 1.5 ಇದೆ. ಬಾಟಮ್ ಫಿನಿಶಿಂಗು ಹಾಗೆ ನೆಕ್ ಪ್ರತಿ ಒಂದನ್ನು ತುಂಬಾ ಮೆಥಡ್ಸ್ ಇದೆ. ಯಾವ ಮೆಥಡ್ ಆದ್ರೂ ಯೂಸ್ ಮಾಡ್ಬೋದು. ಅದನ್ನ ಕರೆಕ್ಟ್ ಆಗಿ 1/2 ಇಂಚಿಗೆ ಸ್ಟಿಚ್ ಮಾಡಿ ಮತ್ತೆ 1/2 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದೀನಿ. ಹೆಮ್ಮಿಂಗ್ ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ತಗೊಂಡಿದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ನೆಕ್ಕಿಗೂ ನಾನು ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿದ್ದು. ವೆಲ್ವೆಟ್ ಕ್ಲಾತ್ ಎಲ್ಲ ಆದ್ರೆ ಈ ತರ ಮಾಡೋದೇ ಬೆಸ್ಟ್. 1/2 ಇಂಚಿಗೆ ಸ್ಟಿಚ್ ಮಾಡಿ ಆದ್ಮೇಲೆ ಫುಲ್ನೆಸ್ ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದ್ದೀನಿ. ನಾನು ಶಲ್ ಮೇಲೆ ಸ್ಟಿಚ್ ಮಾಡಿಲ್ಲ. ಕೆಲವರು ಶಲ್ ಮೇಲೂ ಸ್ಟಿಚ್ ಮಾಡ್ತಾರೆ, ನಂಗೆ ಆ ಫ್ಲಾಟ್ ಲುಕ್ ಇಷ್ಟ ಆಗಲ್ಲ, ಸೊ ನಾನು ಯಾವಾಗಲೂ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊತೀನಿ. ನಾನು ಈ ಬ್ಲೌಸಿಗೆ ಪೈಪಿಂಗ್ ಕೂಡ ಇಡ್ತಿದ್ದೀನಿ. ಯಾವುದೇ ಬ್ಲೌಸ್ ಆಗಿದ್ರು ನೆಕ್ಕಿಗೆ ಪೈಪಿಂಗ್ ಇಡ್ತಿದೀವಿ ಅಂದ್ರೆ ಈ ಪ್ರೊಸೀಜರ್ ಅಲ್ಲೇ ಸ್ಟಿಚ್ ಮಾಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಫುಲ್ನೆಸ್ ನ ನಾನು ಲೈನಿಂಗ್ ಮೇಲೆ ಹಾಕೊಂತಿದ್ದೀನಿ. ಹಾಗೆ ನಾಚ್ ಕೊಡ್ಬೇಕು. ಈ ತರ ಫಸ್ಟಿಗೆ ನಾಚ್ ಕೊಟ್ಟು ಆಮೇಲೆ ಫುಲ್ನೆಸ್ ಎಲ್ಲ ಒಂದ್ ಸೈಡಿಗೆ ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೀವೇ ನೋಡ್ತಿರ್ಬೋದು ಅಷ್ಟು ನೀಟಾಗಿ ಬಂದಿದೆ ನೆಕ್. ಇವಾಗ ನಾನು ಸೇಮ್ ಫ್ರಂಟ್ ಪಾರ್ಟಿಗೆ ಮಾಡಿದ್ನಲ್ಲ ಅದೇ ತರ ಪ್ರೊಸೀಜರ್ ಅಲ್ಲಿ 1.5 ವಿಡ್ತ್ ಅಲ್ಲಿ ಇದನ್ನ ಸ್ಟಿಚ್ ಮಾಡ್ಕೊಂತಾ ಇದ್ದೀನಿ ಬಾಟಮ್ ಫಿನಿಶಿಂಗಿಗೆ. ಅದಕ್ಕಿಂತ ಮುಂಚೆ ನಾನು ಡಾಟ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ 1/2 ಇಂಚಿಂದು. ಡಾಟ್ ಆದ್ಮೇಲೆ ಬಾಟಮ್ ಫಿನಿಶಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಅಪ್ಪರ್ ಪ್ಲಾಕೆಟ್ ಹಂಗೆ ಅಂಡರ್ ಪ್ಲಾಕೆಟ್ ನ ಸ್ಟಿಚ್ ಮಾಡ್ಕೊಂತಿದ್ದೀನಿ. ಇದನ್ನ ಹೆಮ್ಮಿಂಗ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದ್ರೆ ಹಂಗೆ ಮಿಷಿನ್ ಅಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬಹುದು. ಬಾಟಮ್ ಫಿನಿಶಿಂಗು ಅಷ್ಟೇನೆ, ಹೆಮ್ಮಿಂಗ್ ಬೇಕಾದ್ರೂ ಮಾಡ್ಬೋದು. ನನಗೆ ಪರ್ಸನಲ್ ಆಗಿ ಹೆಮ್ಮಿಂಗ್ ಮಾಡೋದೇ ಇಷ್ಟ ಆಗುತ್ತೆ ಈ ತರ ಸ್ಟಿಚ್ ಮಾಡೋಕ್ಕಿಂತನೂ. ಈ ತರ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಯಾರು ಕಲಿತಾ ಇದ್ರೆ ಅದನ್ನ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರು ಬೆಟರ್ ಇರುತ್ತೆ. ಈ ತರ ಡಾಟ್ ನ ಫಸ್ಟ್ ನಾನು ಸ್ಟಿಚ್ ಮಾಡ್ಕೊಂತಿದ್ದೀನಿ. ನೆಕ್ಸ್ಟ್ ಬಾಟಮ್ ಫಿನಿಶ್ ಕೊಡ್ತಾ ಇದ್ದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡಬೇಕು. ಯಾವುದೇ ಗಾರ್ಮೆಂಟ್ ಆದ್ರೂ ಅಷ್ಟೇ ಪ್ರತಿ ಒಂದು 1/2 ಇಂಚಿಗೆ ಸ್ಟಿಚ್ ಮಾಡ್ಬೇಕಾಗುತ್ತೆ. ಅಂಡರ್ ಪ್ಲಾಕೆಟ್ ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಅಂಡರ್ ಪ್ಲಾಕೆಟ್ ಗೆ ಯಾವಾಗ್ಲೂ ಲೈನಿಂಗ್ ಮತ್ತೆ ಶೆಲ್ ಫ್ಯಾಬ್ರಿಕ್ ನ ಯೂಸ್ ಮಾಡ್ತೀನಿ. ವೆಲ್ವೆಟ್ ಗೆ ಅವಶ್ಯಕತೆ ಇರಲ್ಲ, ಬಿಕಾಸ್ ಅದು ಫ್ಯಾಬ್ರಿಕ್ ದಪ್ಪ ಇರೋದ್ರಿಂದ. ಆದ್ರೆ ನಾನು ಇಲ್ಲಿ ಇರ್ಲಿ ಅಂತ ಯೂಸ್ ಮಾಡಿದ್ದೀನಿ. ಹುಕ್ಸ್ ಎಷ್ಟೇ ಇದ್ ಮಾಡಿ ಹಾಕಿದ್ರು ಬಟ್ಟೆ ಕಿತ್ತೋಗಲ್ಲ, ಈ ತರ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಶೋಲ್ಡರ್ ಅಟ್ಯಾಚ್ಮೆಂಟ್. ಪ್ರತಿ ಸತಿನೂ ಅಷ್ಟೇ ನಾವು ಸ್ಟಿಚ್ ಮಾಡೋಕ್ಕಿಂತ ಈ ತರ ಪಿನ್ ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು ಫ್ಯಾಬ್ರಿಕ್ ನ. ಇದನ್ನು ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂತಿದ್ದೀನಿ. ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳಿ. ಹಾಗೆ ಸ್ಟಿಚಿಂಗ್ ಯಾವುದೇ ತರ ವಿಡಿಯೋ ಬೇಕಂದ್ರೂ ಕಮೆಂಟ್ ಮಾಡಿ. ನಾನು ಇಲ್ಲಿ ಪೈಪಿಂಗ್ ಟೇಪ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೈಪಿಂಗಿಗೆ ಪ್ರೆಷರ್ ಪ್ರೂಫ್ ನ ಚೇಂಜ್ ಮಾಡಿದ್ದೀನಿ. ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ, ಎಷ್ಟೇ ಸಿಂಪಲ್ ಆಗಿದ್ರು ಈ ತರ ಪೈಪಿಂಗ್ ಇಟ್ರೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ. ಔಟ್ಲುಕ್ ಅಂತೂ ಯಾವಾಗಲೂ ಚೆನ್ನಾಗಿರುತ್ತೆ ಈ ತರ ಪೈಪಿಂಗ್ ಇಟ್ರೆ. ಹಾಗೆ ಇದನ್ನ ಹೆಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬಹುದು, ಪಕ್ಕ ಸ್ಟಿಚ್ ಬೇಕಾದ್ರೂ ಮಾಡ್ಕೋಬಹುದು.
ನಾನು ಹೆಮ್ಮಿನ ಪ್ರಿಫರ್ ಮಾಡ್ತೀನಿ ಇದಕ್ಕೆ ಸ್ಟಿಚಿಂಗ್ ಇಂದನು. ಎಲ್ಲ ಕಲರ್ ಪೈಪಿಂಗ್ ರೆಡಿ ಕೂಡ ಸಿಗುತ್ತೆ. ಶೋಲ್ಡರ್ ಹತ್ರ ಸ್ಟ್ರಾಪ್ ನ ಹೋಲ್ಡ್ ಮಾಡಕ್ಕೆ ಒಂದು ಟೇಪ್ ರೆಡಿ ಮಾಡ್ಕೊಂತಿದೀನಿ. ಇದು 1 ಇಂಚ್ ಇದೆ ಬಿಡ್ತು. ಈ ತರ ಸ್ಟಾರ್ಟಿಂಗು ಫೋಲ್ಡ್ ಮಾಡಿ ಆಚೆ ಈಚೆನೂ ನೀಟಾಗಿ ಈ ತರ ಫೋಲ್ಡ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ಕೊಂತೀನಿ. ಸ್ಟಾರ್ಟಿಂಗ್ ಫಸ್ಟೇ ಫೋಲ್ಡ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಈ ತರ ಬರಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಫಸ್ಟೇ ಫೋಲ್ಡ್ ಮಾಡಿ ಇಟ್ಕೋಬೇಕು. ಆಮೇಲೆ ಮಿಡಲ್ ಗೆ ಕಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಸ್ಲೀವ್ಸ್ ನ ಸ್ಟಿಚ್ ಮಾಡ್ತಿದೀನಿ. ಲೈನಿಂಗ್ ಶೆಲ್ ನ ಜಾಯಿನ್ ಮಾಡ್ಕೊಂತಿದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡ್ಬಿಟ್ಟು ಎಡ್ಜ್ ಸ್ಟಿಚ್ ಹಾಕೊಂಡಿದೀನಿ ಎರಡಕ್ಕೂ. ನೆಕ್ಸ್ಟ್ ಈ ತರ ನೀಟಾಗಿ ಪಿನ್ ಮಾಡ್ಕೊಬಿಟ್ಟು 1/4 ಇಂಚಿಗೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಇದು ಯಾಕೆ ಹಾಕೊಂತೀವಿ ಅಂದ್ರೆ 2 ಫ್ಯಾಬ್ರಿಕ್ ಇರೋದು ಒಂದೇ ಫ್ಯಾಬ್ರಿಕ್ ನ ಮಾಡುತ್ತೆ. ಇದು ಸ್ಟಿಚಿಂಗ್ ಮಾಡ್ಬೇಕಾದಂತೂ ತುಂಬಾ ಈಸಿ ಆಗುತ್ತೆ. ಈ ತರ ಮಾಡ್ಕೊಳೋದು ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಸ್ಲೀವ್ಸ್ ನ ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ನಾನು ಯಾವಾಗ್ಲೂ ಸ್ಲೀವ್ಸ್ ನ ಮಿಡ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫ್ರಂಟ್ ಸ್ಟಿಚ್ ಮಾಡಿ ಆದ್ಮೇಲೆ ಮತ್ತೆ ಬ್ಯಾಕ್ ಸೈಡ್ ಹೋಗಿ ಸ್ಟಿಚ್ ಮಾಡ್ತೀನಿ. ಮಿಡ್ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಯಾವುದೇ ಗಾರ್ಮೆಂಟ್ ಸ್ಲೀವ್ಸ್ ಸ್ಟಿಚ್ ಮಾಡ್ಬೇಕಾದ್ರೂ ನಾವು ಇದೇ ಪ್ರೊಸೀಜರ್ ಫಾಲೋ ಮಾಡಿ ಈ ತರ ನೀಟಾಗಿ ಸ್ಟಿಚ್ ಮಾಡಿ ಆದ್ಮೇಲೆ ತಕ್ಷಣ ಬೇಕಾದ್ರೂ ಜಿಗ್ಜಾಗ್ ಮಾಡ್ಕೋಬಹುದು, ಇಲ್ಲ ಎಂಡಿಂಗ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಅವಾಗ್ಲೇ ಮಾಡ್ಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಸೇಮ್ ಇನ್ನೊಂದು ಸ್ಲೀವ್ ನು ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂತಾ ಇದೀನಿ. ನೆಕ್ಸ್ಟ್ ಸೈಡ್ ಸ್ಟಿಚ್ ಹಾಕೊಂತಿದೀನಿ. ಸ್ಲೀವ್ಸ್ ಆದ್ಮೇಲೆ ನೆಕ್ಸ್ಟ್ ಸ್ಟಿಚ್ ಸೈಡ್. ಇದು ಯಾವುದೇ ಮೆಜರ್ಮೆಂಟ್ ತಗೊಂಡಿರಲ್ಲ, ಸುಮ್ನೆ 1/2 ಇಂಚಿಗೆ ಒಂದು ಸ್ಟಿಚ್ ಹಾಕೊಂತ ಬರ್ಬೇಕು. ಎರಡ್ ಸೈಡಿಗೂ ಅಷ್ಟೇ ಸೇಮ್ ಪ್ರೊಸೀಜರ್ ಅಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಆಲ್ ಓವರ್ ಜಿಗ್ಜಾಗ್ ಮಾಡ್ಕೋಬೇಕು. ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಜೊತೆ ಬರ್ತೀನಿ, ಫಾಲೋ ಮಾಡಿ. ಬಾಯ್.